ಇನ್ನು ನೆಕ್ಸ್ಟ್ ವೀಕ್ ಯಾರು ಬರ್ಬೋದು ಮ್ಯಾಮ್ ಮನೆಯಿಂದ? ನಮ್ರತಾ ನಮ್ರತಾ ಆಗಬಹುದೇನೋ. ಯಾಕೆಂದರೆ ತುಕಾಲಿ ಸಂತೋಷ್ ಅವರು ಮತ್ತು ನಮ್ರತಾ ಜಾಸ್ತಿ ನಾಮಿನೇಟ್ ಆಗಿರಲಿಲ್ಲ. ಅವರಿಬ್ಬರು ಬಹಳ ವೀಕ್ಸಿಂದ, ಅವ್ರು 5 to 6 ವೀಕ್ಸಿಂದ ಅವರು ಸೇಫಲ್ಲೇ ಇದ್ದರು. ಸೊ ಪ್ರಾಬಬ್ಲಿ ಅವರಿಬ್ಬರಲ್ಲಿ ಯಾರಾದರೂ ಒಬ್ರು ಅಂತ ಅನ್ಕೋತೀನಿ ನಾನು. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಮ್ಯಾಮ್? ಈ ವಾರ ಸಖತ್ತಾಗಿ ಆಡಿದ್ರು ಇವರು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ನೆಕ್ಸ್ಟ್ ವೀಕಲ್ಲಿ ಸ್ವಲ್ಪ ಡೌನ್ ಆಗಿರ್ತಾರೆ. ನೆಕ್ಸ್ಟ್ ವೀಕಲ್ಲಿ ಇನ್ನು ಸ್ವಲ್ಪ ಚೆನ್ನಾಗಿ ಆಡ್ತಿರ್ತಾರೆ. ಸೊ ಕಾಂಪಿಟೇಷನ್ ಟಫ್ ಇದೆ ಈಗ ಯೋಚನೆ ಮಾಡಿದ್ರೆ. ಬಟ್ ಸ್ಟಿಲ್ ನನಗೆ ಕಾರ್ತಿಕ್ಗೆ ಒಳ್ಳೆ ಬಾಂಡ್ ಇರೋದ್ರಿಂದ ನನಗೆ ನನ್ನ ತಮ್ಮಯ್ಯ ಬರಲಿ ಅಂತ ಆಸೆ ಇದೆ. ಕಾರ್ತಿಕ್, ಸಂಗೀತ, ತನಿಷಾ ಅವರು 3 ಜನ ಮೂರು ತೀರ ಹೋಗ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಹೇಳೋದು? ಹೌದು, ಅದಕ್ಕೆ ಮುಂಚೆನೂ ಒಂದ್ಸಲ ಆಗಿತ್ತು. ಸಂಗೀತನಿಗೂ ಕಾರ್ತಿಕ್ಗೂ ಏನೋ ಒಂದು ಪ್ರಾಬ್ಲಮ್ ಆದಾಗ ನಾನೇ ಹೋಗಿ ಹೇಳಿದ್ದೆ, ಇಟ್ಸ್ ಓಕೆ, ನಿಮ್ದು ಫ್ರೆಂಡ್ಶಿಪ್ ಕ್ಯೂಟ್ ಆಗಿದೆ, ದೂರ ಆಗಬೇಡಿ. ಅಲ್ಲಿ ಎಲ್ರದ್ದು ಇಂಡಿವಿಜುವಲ್ ಆಟ ಅನ್ನೋದು ಬೇಕಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಅವ್ರು ಆ ಬಾಂಡಿಂಗಿಂದ ಹೊರಗೆ ಬಂದರು. ಅದೇ ಸಮಯಕ್ಕೆ ಬೇರೆ ಬೇರೆ ಟೀಮ್ಸಲ್ಲಿ ಆಟಕ್ಕೆ ಶುರು ಮಾಡಿದ್ರು, ಅಪೋಸಿಟ್ ಟೀಮ್ಸಲ್ಲಿ. ಸೊ ಅದೇನಾಗುತ್ತೆ, ಆ ಥರ ಬಂದಾಗ ಸಿಚುವೇಶನ್ಸು ಆಟೋಮ್ಯಾಟಿಕ್ಕಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಆಗಿಬಿಡುತ್ತೆ. ಇನ್ನು ಡ್ರೋನ್ ಪ್ರತಾಪ್ ಅವರು ನಿಮಗೆ ಅಂದರೆ ಮನೆ ಒಳಗಡೆ ನಿಮ್ಮ ಜೊತೆ ಯಾವ ಥರ ಇದ್ರು, ಜೊತೆಗೆ ಅವ್ರ ಬಗ್ಗೆ ಏನು ಹೇಳ್ತೀರಾ ಮ್ಯಾಮ್ ನಿಮಗೆ? ಯಾಕಂದರೆ ಮುಂಚೆ ಸ್ವಲ್ಪ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಇತ್ತು, ಹೇಳ್ತಾ ಇದ್ರು. ಸೊ ಅದಾದಮೇಲೆ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಒಂದು ಸ್ವಲ್ಪ ಪಾಸಿಟಿವ್ ಆಗಿ ಈಗ ಮಾತು ಬರ್ತಾ ಇದೆ ಅವ್ರ ಬಗ್ಗೆ. ಸೊ ಜೊತೆ ಸಂಗೀತ ಜೊತೆ ಜಾಸ್ತಿ ಇರ್ತಾರೆ. ಅದ್ರ ಬಗ್ಗೆ ಇನಿಷಿಯಲಿ ನಾನು ಪ್ರತಾಪ್ನ ನೋಡಿದಾಗ ಹೊರಗಿಂದ ಯಾವುದೂ ನನ್ನ ತಲೆಗೆ ತಗೊಳ್ಳಿಲ್ಲ. ಅವ್ರ ಬಗ್ಗೆ ಏನೇ ನೆಗೆಟಿವ್ ಇರಲಿ ಅಥವಾ ಪಾಸಿಟಿವ್ ಇರಲಿ, ಅಲ್ಲಿಗೆ ಹೋದ್ಮೇಲೆ ಎಲ್ಲರೂ ಒಂದೇ ಅನ್ನೋದೇ ನನ್ನ ತಲೆಯಲ್ಲಿ ಇಟ್ಕೊಂಡಿದ್ದೆ. ಆ್ಯಂಡ್ ಹೊರಗಡೆ ಪ್ರಪಂಚನೇ ಬೇರೆ ಆಗತ್ತೆ, ನಾವಿಲ್ಲಿರೋದೇ ಬೇರೆ ಆಗತ್ತೆ ಅಂತ ಹೇಳಿ. ಬಟ್ ಇನಿಷಿಯಲಿ ಅವರು ಸ್ವಲ್ಪ ಮೂಡಿ ಹಂಗಿತ್ತು, ಕ್ವೈಟ್, ತುಂಬ ಸೈಲೆಂಟಾಗಿರ್ತಿದ್ರು, ಮಿಂಗಲ್ ಆಗ್ತಿರಲಿಲ್ಲ. ಆಮೇಲೆ ಏನಾಯಿತು, ನಮ್ಮ ಟೀಮ್ ಒಂದಾಯಿತು. ಅಂದರೆ ಇನ್ ದ ಸೆನ್ಸ್ ಆಟದಲ್ಲಿ ಟಾಸ್ಕ್ ಅಂತ ಬಂದಾಗ ನಾವೆಲ್ಲರೂ ಒಂದು ಟೀಮಲ್ಲಿದ್ವಿ. ನನಗೆ ಪ್ರತಾಪ್ ಬಗ್ಗೆ ಅರ್ಥ ಆಗ್ತಾ ಹೋಯಿತು. ಸ್ವಲ್ಪ ಮೂಡ್ ಸ್ವಿಂಗ್ಸ್ ಆಗುತ್ತೆ ಅವರಿಗೆ. ಒಂದ್ಸಲ ಚೆನ್ನಾಗಿ ಖುಷಿಯಾಗಿರ್ತಾರೆ, ಒಂದ್ಸಲ ಬೇಜಾರಾಯಿತು ಅಂದರೆ ಮೂಡ್ ಆಫ್ ಆಗಿಬಿಡುತ್ತೆ ಅವರಿಗೆ. ಆ ಥರ ಎಲ್ಲ ಇದ್ದರು. ಆಮೇಲೆ ನಾನೇ ಒಂದಷ್ಟು ಸಲ ಮಾತಾಡಿದ್ದೀನಿ ಅವ್ರ ಹತ್ರ. ಟಾಸ್ಕ್ ವಿಷಯದಲ್ಲಿ ಬಂದಾಗ ತುಂಬ ಅಪ್ಸೆಟ್ ಆಗಿಬಿಟ್ಟಿದ್ರು. ಅಯ್ಯೋ ನಾವು ಸೋತೋಗ್ಬಿಟ್ರೆ ಹಿಂಗೆ. ಅವಾಗ ಹೇಳಿದೆ, ನಾನು ಸೋತೋದ್ರೆ ಇಟ್ಸ್ ಓಕೆ, ಇನ್ನೊಂದು ಆಟ ಬರುತ್ತೆ, ಅದ್ರಲ್ಲಿ ಆಟ ಆಡೋಣ, ಅದಕ್ಕೆ ಇಷ್ಟು ಬೇಜಾರು ಮಾಡ್ಕೋಬಾರ್ದು ಅಂತ. ಆಮೇಲೆ ಅಡುಗೆ ಮಾಡೋಕ್ಕೆ ನಾನೇ ಕರ್ಕೊಂಡೆ. ಸೊ ದ್ಯಾಟ್ ಮಿಂಗಲ್ ಆಗ್ತಾರೆ, ಚೆನ್ನಾಗಿ ಮಾತಾಡ್ತಾರೆ ಹೆಚ್ಚು ಅನ್ನೋ ಕಾರಣಕ್ಕೆ. ಆಮೇಲೆ ಅಲ್ಲಿಂದ ನಾವಿಬ್ಬರು ಕ್ಲೋಸ್ ಆಗ್ತಾ ಬಂದ್ವಿ. ನಾನು ಪ್ರತಾಪ್ ಹೆಚ್ಚು ಮಾತಾಡ್ತಾ ಇದ್ವಿ. ಆಮೇಲೆ ಗೊತ್ತಾಯಿತು ನನಗೆ ಅವ್ರ ಪಾತ್ರ ಹೇಗೆ ಏನು ಅನ್ನೋದು. ಅವ್ರ ತಂದೆ ತಾಯಿ ಬಂದು ಹೋದ್ಮೇಲಂತೂ ತುಂಬಾ ನಾರ್ಮಲ್ ಆಗಿಬಿಟ್ರು. ಅಂದರೆ ಮನಸ್ಸಿನ ಭಾರ ಎಲ್ಲ ಇಳಿಸ್ಕೊಂಡ್ರಲ್ಲ. ಸೊ ಹಿ ಬಿಕಮ್ ವೆರಿ ನಾರ್ಮಲ್, ಖುಷಿಯಾಗಿ ಬೆಳಗ್ಗೆ ಎದ್ದು ಮಾತಾಡೋದು, ಹಾಡಾಡೋದು, ಡ್ಯಾನ್ಸ್ ಮಾಡೋದು ಎಲ್ಲನೂ. ಸೊ ಈಗ ಬಹಳ ಹತ್ತಿರ ಆಗಿದ್ದೀವಿ ನಾವು. ಓಕೆ. ಇನ್ನು ಕಾರ್ತಿಕ್, ಸಂಗೀತ, ತನಿಷಾ ಅವರು 3 ಜನದ ಫ್ರೆಂಡ್ಶಿಪ್ ಬಗ್ಗೆ ಮಾತನಾಡೋದಾದ್ರೆ ಹೇಗಿತ್ತು? ಇವಾಗ ಸ್ವಲ್ಪ 3 ಜನ ಮೂರು ತೀರ ಹೋಗ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಹೇಳೋದು? ಹೌದು, ಅದಕ್ಕೆ ಮುಂಚೆನೂ ಒಂದ್ಸಲ ಆಗಿತ್ತು. ಸಂಗೀತನಿಗೂ ಕಾರ್ತಿಕ್ಗೂ ಏನೋ ಒಂದು ಪ್ರಾಬ್ಲಮ್ ಆದಾಗ ನಾನೇ ಹೋಗಿ ಹೇಳಿದ್ದೆ, ಇಟ್ಸ್ ಓಕೆ, ನಿಮ್ದು ಫ್ರೆಂಡ್ಶಿಪ್ ಕ್ಯೂಟ್ ಆಗಿದೆ, ದೂರ ಆಗಬೇಡಿ. ಕ್ಷಮಿಸೋದು ಏನು ತಪ್ಪೇನಲ್ಲ. ಈಗ ಅವರೇ ತಪ್ಪು ಮಾಡಿದ್ರು, ನೀವೇ ತಪ್ಪು ಮಾಡಿದ್ರು, ಕ್ಷಮಿಸ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ. ಆಟನ ಬಿಟ್ಟು ಬಿಡಿ, ಆಟ ಒಂದು ಕಡೆಗೆ ಇರಲಿ, ಬಟ್ ಅದೊಂದು ಬಾಂಡ್ ಏನಿದೆಯೋ ಅದು ಹಾಗೇ ಇರಲಿ ಅಂತ. ಆವಾಗ ಅವರು ಆ ಮಾತಿಗೆ ಬೆಲೆ ಕೊಟ್ಟು ಹೋಗಿ ಮಾತಾಡಿದ್ರು. ಮತ್ತು ಸಂಗೀತನ ಇಬ್ಬರು ಮತ್ತು ನಾರ್ಮಲ್ ಆದರು. ಅಲ್ಲಿ ಏನಾಗ್ತಾ ಬಂತು, ಕಾರ್ತಿಕ್ ಸಂಗೀತ ಇದ್ದರೆ ಕಾರ್ತಿಕ್ ಇದ್ದರೆ ಸಂಗೀತ ಅನ್ನೋ ಮಾತು ಯಾವಾಗ ಜಾಸ್ತಿ ಆಗ್ತಾ ಬಂತು, ಅಲ್ಲಿ ಎಲ್ರದ್ದು ಇಂಡಿವಿಜುವಲ್ ಆಟ ಅನ್ನೋದು ಬೇಕಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಅವ್ರು ಆ ಬಾಂಡಿಂಗಿಂದ ಹೊರಗೆ ಬಂದರು. ಅದೇ ಸಮಯಕ್ಕೆ ಬೇರೆ ಬೇರೆ ಟೀಮ್ಸಲ್ಲಿ ಆಟಕ್ಕೆ ಶುರು ಮಾಡಿದ್ರು, ಅಪೋಸಿಟ್ ಟೀಮ್ಸಲ್ಲಿ. ಸೊ ಅದೇನಾಗುತ್ತೆ, ಆ ಥರ ಬಂದಾಗ ಸಿಚುವೇಶನ್ಸು ಆಟೋಮ್ಯಾಟಿಕ್ಕಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರು ಆಗಿಬಿಡುತ್ತೆ. ಅಲ್ಲಿ ನಾವು ಏನು ತಪ್ಪೋ ಸರಿನೋ ನಮಗೂ ಗೊತ್ತಿರಲ್ಲ ಏನೂ. ಆ ಕ್ಷಣಕ್ಕೆ ನಮ್ಗೆ ಏನು ಅನ್ನಿಸ್ತಿರುತ್ತೋ ನಾವು ಅದನ್ನು ಮಾಡ್ತಾ ಇರ್ತೀವಿ. ಸೊ ಎಲ್ಲೋ ಒಂದು ಕಡೆ ಆ ಒಂದು ಡಿಸ್ಟರ್ಬೆನ್ಸ್ಗಳಿಂದ ಅವರಿಬ್ಬರು ಎಲ್ಲೋ ದೂರ ಆದರು ಅಂತ ಅನಿಸುತ್ತೆ. ಓಕೆ. ಇನ್ನು ಕಾರ್ತಿಕ್ ಅವರು ಕೂಡ ನಿಮ್ಮನ್ನು ತುಂಬ ಗೌರವಿಸ್ತಾ ಇದ್ರು, ಅಷ್ಟೇ ಪ್ರೀತಿಯಿಂದ ಊಟ ಮಾಡಿಸುವ ಟೈಮಲ್ಲಿ ನೀವು ಊಟ ಮಾಡಿಸ್ತಾ ಇದ್ರಿ ಅವರಿಗೆ. ಸೊ ಅವ್ರಂದ್ರೆ ಎಷ್ಟು ನಿಮ್ಮ ಅಂದರೆ? ಹೌದು, ಅಂದರೆ ನನಗೆ ತಮ್ಮಯ್ಯ ಅಂತಲೇ ಕರಿತೀನಿ ನಾನು ಅವರನ್ನು. ತಮ್ಮನ ಥರನೇ ನನಗೆ. ನಾವಿಬ್ಬರು ಯಾವತ್ತೂ ನಮ್ಮ ಒಂದು ಬಾಂಡ್ ಏನಿದೆ ಅಕ್ಕ ತಮ್ಮ ಅನ್ನೋದನ್ನು ಯಾವತ್ತೂ ಆಟಕ್ಕೆ ಮಿಕ್ಸ್ ಮಾಡ್ಕೊಳ್ಳೇ ಇಲ್ಲ. ಆಟನೇ ಬೇರೆ, ಈ ಒಂದು ಬಾಂಡಿಂಗ್ ನಮ್ಮಿಬ್ಬರ ಮಧ್ಯೆ ಇರೋದು ಅದೇ ಬೇರೆ. ಈಗ ನಾಮಿನೇಷನ್ಸ್ ಅಂತ ಬಂದಾಗ ಅಥವಾ ಕಳಪೆ ಉತ್ತಮ ಅಂತ ಬಂದಾಗ ಜೆನ್ಯೂನ್ ಆಗಿ ನಮ್ಗೆ ಯಾರಿಗೆ ಅನ್ನಿಸ್ತಿತ್ತೋ, ನಾನೇ ಎಷ್ಟೋ ಸಲ ಅವ್ರನ್ನ ನಾಮಿನೇಟ್ ಮಾಡಿದ್ದೀನಿ, ಅವ್ರು ನನ್ನನ್ನು ಎಷ್ಟೋ ಸಲ ನಾಮಿನೇಟ್ ಮಾಡಿದ್ದಾರೆ. ಅದನ್ನು ನಾವು ಯಾವತ್ತೂ ಕ್ಯಾರಿ ಮಾಡ್ತಾ ಇರಲಿಲ್ಲ. ಅದೊಂದು ಪ್ರೋಸೆಸ್ಸು. ಬಿಗ್ ಬಾಸ್ ಮನೆಯಲ್ಲಿ ಅದೊಂದು ಟಾಸ್ಕ್, ಅದೊಂದು ಪ್ರೋಸೆಸ್ ನಡೆಯುತ್ತೆ. ಅದನ್ನು ನಾವು ನಮ್ಮ ಈ ಬಾಂಡಿಗೆ ತಂದ್ಕೊಳ್ಳೋದು ಬೇಡ.
ಅದೇ ಬೇರೆ ಇದೇ ಬೇರೆ, ಆ್ಯಸ್ ಅ ಮೆಚ್ಯೂರ್ಡ್ ಆಗಿ ಯೋಚನೆ ಮಾಡೋಣ ಅನ್ನೋ ಥರ ಇತ್ತು. ಹಾಗಾಗಿ ಕೊನೆವರೆಗೂ ಬರೋವರೆಗೂ ನಮ್ಮ ಬಾಂಡ್ ಹಾಗೆ ಚೆನ್ನಾಗಿತ್ತು. ಆ್ಯಂಡ್ ಊಟ ತಿನ್ಸಿದ್ದು ಒಂದು ಸ್ಕಿಟ್ ಮಾಡಿದ್ದೆ ನಾನು, ಅದರಲ್ಲಿ ಅಕ್ಕ ತಮ್ಮನ ಥರ ಒಂದು ಸ್ಕಿಟ್ಟಲ್ಲಿ ಆ್ಯಕ್ಟ್ ಮಾಡಿದ್ವಿ. ಆ್ಯಂಡ್ ಸುದೀಪ್ ಸರ್ ಕಳಿಸಿದ ಊಟದಲ್ಲಿ ನಾನು ರಾತ್ರಿ ಊಟ ಮಾಡಿ ಇನ್ನೂ ಮಿಕ್ಕಿತ್ತು, ಸೊ ಬೆಳಗ್ಗೆಗೆ ತಿನ್ನೋಣ ಅಂತ ಹೇಳಿ ಎತ್ತಿಟ್ಕೊಂಡಿದ್ದೆ. ಕಾರ್ತಿಕ್ ಅಲ್ಲೇ ಓಡಾಡ್ತಿದ್ರು, ನನಗಿಲ್ವಾ ಅಂತ. ಸೊ ಆವಾಗ ಸರಿ ಒಂದೇ ಒಂದು ತುತ್ತು ಕೊಡ್ತೀನಿ, ಜಾಸ್ತಿ ಕೊಡಲ್ಲ ಅಂತ ಹೇಳಿ ತಿನ್ನಿಸಿದ್ದು. ಸೊ ಆ ಬಾಂಡ್ ಇನ್ನೂ ಹಾಗೆ ಇದೆ ನಮ್ಮಿಬ್ಬರ ಮಧ್ಯೆ. ಹೌದು, ಇನ್ನು ಅದೇ ಟಾಸ್ಕ್ ಕೂಡ ಇತ್ತಲ್ವಾ, ರಾಕ್ಷಸರು ಗಂಧರ್ವರು, ಅದರಲ್ಲಿ ಕೂಡ ಅಷ್ಟೇ ಒಂದಿಷ್ಟು ಕೋಪ ತಾಪ ನೋಡಿದ್ರಂತೂ ಅದ ಜಗಳದಲ್ಲೇ ಎಂಡಾಗ್ತಾ ಇತ್ತು. ಸೊ ಅದ್ರ ಬಗ್ಗೆ ಅದು ಇಟ್ ವಾಸ್ ಅ ಬ್ಯಾಡ್ ವೀಕ್ ನಮಗೆ ಆ ವೀಕು. ಏಕೆಂದರೆ ಖುಷಿ ಪಟ್ಟಿದ್ದು ನಿಜ, ಬಟ್ ಅಷ್ಟೇ ಎಕ್ಸ್ಟ್ರೀಮ್ಗೆ ಹೋಗ್ಬಿಟ್ಟಿದ್ದು. ಸ್ಪೆಷಲಿ ನನಗೆ ಆ ವಾರ ಇಷ್ಟನೇ ಆಗಲಿಲ್ಲ, ಏಕೆಂದರೆ ಇಬ್ಬರಿಗೆ ಏಟಾಯಿತು, ಆಮೇಲೆ ನಾವು ಅವ್ರಿಗೆ ನೀರು ಹೊಡೆದಿದ್ದು ಅದು ಇಷ್ಟ ಆಗಲಿಲ್ಲ. ಅಂದರೆ ತೀರಾ ಎಲ್ಲೋ ಒಂದು ಕಡೆ ಆ ಪಾತ್ರ ಮಾಡೋಕ್ಕೆ ಹೋಗಿ ತೀರಾ ರಾಕ್ಷಸರ ಥರನೇ ಬಿಹೇವ್ ಮಾಡಿಬಿಟ್ವೇನೋ ಅಂತಲೂ ಅನಿಸ್ತಾ ಇದ್ದಿತ್ತು. ವೈಯಕ್ತಿಕವಾಗಿ ಹರ್ಟ್ ಆಯಿತು, ಅವ್ರಿಗೆ ಕಣ್ಣುಗಳಿಗೆಲ್ಲ ಏಟಾಯಿತು, ನನಗಿಲ್ಲೆಲ್ಲ ಅಲರ್ಜಿ ಆಯಿತು. ಸೊ ಹಾಗಾಗಿ ಆ ವಾರ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಇನ್ನು ಸ್ವಲ್ಪ ಪಾಸಿಟಿವ್ ಆಗಿ ತಗೊಳ್ಳೋದಾದರೆ ನಗಾಡಿದ್ದು ಇದೆ. ನಾನು ಪ್ರತಾಪ್ನ ನಗು, ರಾಕ್ಷಸರ ಥರ ನಗು ಅಂದರೆ ಅವ್ರು ನಗಾಡ್ತಾ ಇದ್ದಿದ್ದು ಅದೆಲ್ಲ ತುಂಬ ನಾನು ನಕ್ಬಿಟ್ಟಿದ್ದೀನಿ, ಸಖತ್ ಎಂಜಾಯ್ ಮಾಡಿದ್ದೀನಿ. ಎರಡೂ ಇತ್ತು, ಗುಡ್ ಆ್ಯಂಡ್ ಬ್ಯಾಡ್. ಬಟ್ ಜಾಸ್ತಿ ಬರೋದು ಆ ಇನ್ಸಿಡೆಂಟ್ಸ್ಗಳು ಕಣ್ಮುಂದೆ ಬರುತ್ತೆ. ರಾಕ್ಷಸರು ಗಂಧರ್ವರು ಅಂದ ತಕ್ಷಣ ಆ ವಾರ ಅವ್ರಿಗೆ ಏಟಾಗಿದ್ದೇ ಕಣ್ಮುಂದೆ ಬರುತ್ತೆ. ಅದಾಗಬಾರ್ದಿತ್ತು. ಎಷ್ಟೋ ಸಲ ಆ ಚೇರಲ್ಲಿ ನಾನು ಎದ್ಬಿಡ್ಬೇಕಾಗಿತ್ತು ಅವ್ರಿಗೆ ನೀರು ಹೊಡೆಯುವಾಗ ಅಂತ ಅನಿಸಿದ್ದು ನಿಜ. ಎದ್ದಿದ್ರೆ ಬಹುಶಃ ಸ್ಟೇಟ್ ಆಗ್ತಿರ್ಲಿಲ್ವೇನೋ, ಪರವಾಗಿಲ್ಲ, ಯಾಕೆಂದರೆ ಆ ಟಾಸ್ಕ್ ಹೋಗಿದ್ರು ಇಟ್ಸ್ ಓಕೆ ನಮಗೆ. ಯಾಕೆಂದರೆ ಹೇಳದ್ನಲ್ಲ, ಅದೊಂದೇ ಅಲ್ಲ ನಮಗೆ, ಬೇರೇನು ಮತ್ತು ಇನ್ನೇನೋ ಟಾಸ್ಕ್ ಬಂದಿರೋದು ಆಡ್ಬೋದಾಗಿತ್ತು. ಸೊ ಆ ವೀಕ್ ಅಷ್ಟು ಇಷ್ಟ ಆಗಲಿಲ್ಲ. ಹೌದು ಮೇಡಮ್, ಇನ್ನು ಪ್ರತಿ ವೀಕ್ ಇದು ಇನ್ನು ನೀವು ನೋಡಬೇಕು ಅನ್ಸುತ್ತಲ್ವ, ಇನ್ನು ನೋಡಿದ್ರಾ ಎಪಿಸೋಡ್ಸ್ ಎಲ್ಲ ನೋಡಿದ್ರಾ? ನಾನು ಹಳೆ ಎಪಿಸೋಡ್ಸ್ ಯಾವುದೂ ನೋಡಿಲ್ಲ, ಯಾವುದೂ ನೋಡಿಲ್ಲ. ಯಾಕೆಂದರೆ ಈಗ ಹೊರಗೆ ಬರಬೇಕಾದ್ರೆ ಎಲ್ರ ಬಗ್ಗೆ ಒಂದು ಒಳ್ಳೆ ಒಪಿನಿಯನ್ ಇಟ್ಕೊಂಡು ಬಂದಿದ್ದೀನಿ ನಾನು. ನಾನು ಹೊರಡಬೇಕಾದ್ರೆ ಕಣ್ಣೀರು ಹಾಕಿದ್ರು, ಅದು ನನಗೆ ಜೆನ್ಯೂನಾಗಿ ಗೊತ್ತಾಗ್ತಾ ಇತ್ತು. ಅವ್ರು ನಿಜವಾಗ್ಲೂ ಮನಸ್ಸಿಂದ ಅಳ್ತಿದ್ದಾರೆ ನಾನು ಹೋಗ್ತಾ ಇರೋದಕ್ಕೆ ಅಂತ. ಸೊ ಅದು ಹಾಗೇ ಇರಲಿ, ಹಳೇದನ್ನೆಲ್ಲ ಮತ್ತೆ ನೋಡಿ ಎಲ್ಲೋ ಡಿಸ್ಟರ್ಬ್ ಆಗಿ ಅವ್ರೇನೋ ನನ್ನ ಬಗ್ಗೆ ಮಾತಾಡಿರೋದು ಅದನ್ನು ತಲೆಗೆ ಹಾಕ್ಕೊಂಡು, ನೋಡು ನನಗಿದು ಗೊತ್ತೇ ಇರಲಿಲ್ಲ, ಇವ್ರು ನನ್ನ ಬಗ್ಗೆ ಹೀಗೆ ಮಾತಾಡಿದ್ದಾರೆ, ಅದು ಡಿಸ್ಟರ್ಬ್ ಆಗೋಕ್ಕೆ ನನಗೆ ಇಷ್ಟ ಇಲ್ಲ. ಈಗ ಇದೇನಿದೆಯೋ ಚೆನ್ನಾಗಿದೆ, ಖುಷಿಯಾಗಿದೆ, ಅವರು ಖುಷಿಯಾಗಿದ್ದಾರೆ, ನಾನು ಖುಷಿಯಾಗಿದ್ದಾರೆ. ಸೊ ಲೆಟ್ ಇಟ್ ಬಿ ಲೈಕ್ ದಿಸ್ ಅಂತ ಹೇಳಿ ನಾನು ಹಳೇದು ಯಾವುದೋ ಎಪಿಸೋಡ್ಸ್ ನೋಡಿಲ್ಲ. ಫೀಡ್ಬ್ಯಾಕ್ಸ್ ಒಂದಷ್ಟು ಮನೇಲಿ ಹೇಳ್ತಾ ಇದ್ರು, ನೀನು ಹಂಗೆ ಮಾತಾಡುವಾಗ ಹೀಗಾಗಿತ್ತು ಹಾಗಾಗಿತ್ತು ಅಂತ. ಆ್ಯಂಡ್ ಇನ್ನೊಂದೇನೆಂದರೆ, ಈ 1.5 hour 2 hours ನೀವೇನು ನೋಡ್ತೀರಾ ಅದರಲ್ಲಿ ಎಲ್ಲನೂ ಕವರ್ ಆಗಿರೋದಿಲ್ಲ. ಇನ್ನು 24 hours ನೋಡಿದರೆ ಗೊತ್ತಾಗಿರುತ್ತೆ ನಾನು ಮಾತಾಡಿರೋದು, ನಗಾಡಿರೋದು, ಡ್ಯಾನ್ಸ್ ಮಾಡಿರೋದು, ಹಾಡುಗಳು ಹಾಡಿರೋದು ಎಲ್ಲ ಅಲ್ಲಿ ಹೆಚ್ಚಿದೆ 24 hours ನೋಡಿದರೆ ಲೈವಲ್ಲಿ. ಸೊ ಹಾಗಾಗಿ ತೀರಾ ಅದನ್ನೆಲ್ಲ ನೋಡಿ ಅಪ್ಸೆಟ್ ಆಗೋಕ್ಕೆ ನಂಗೆ ಇಷ್ಟ ಆಗಲ್ಲ. ಅದಕ್ಕೆ ಅಲ್ಲಿಗೆ ಬಿಟ್ಬಿಟ್ಟು, ಯಾಕೆಂದರೆ ಇದು ಚೆನ್ನಾಗಿದೆ, ಇದು ಖುಷಿಯಾಗಿದೆ. ನಾ ಹೊರಗೆ ಬಂದಿದ್ದು ನನಗೆ ಖುಷಿಯಾಗಿದೆ, ಬರುವಾಗ ಅವರೊಂದು ರಿಯಾಕ್ಷನ್ಸು ಚೆನ್ನಾಗಿದೆ ಎಲ್ರೂ. ಹಾಗಾಗಿ ಹೌದು, ಮತ್ತೆ ಪಾಸ್ ಕೂಡ ಕೊಟ್ಟರು. ಹೌದು, ಅದು ಆ್ಯಕ್ಚುಲಿ ತುಂಬ ಬೇಜಾರಾಗ್ಬಿಡ್ತು. ಸುದೀಪ್ ಸರ್ ಹೇಳಿಬಿಟ್ಟೆ ಹೋದು, ಈಗ ಅವ್ರು ಯಾರೂ ಮಾತಾಡೋದಿಲ್ಲ, ನೀವು ಮಾತಾಡ್ಬಿಟ್ಟು ಬನ್ನಿ ಅಂತ. ನಾನು ಕೇಳಿದೆ ಕೂಡ, ಬೇಡ ಸರ್ ಇದು ಪಾಸು ಪ್ಲೇ ಬೇಡ ಪ್ಲೀಸ್ ಬಿಡಿ, ಅವರೆಲ್ಲರೂ ಮಾತಾಡೋಕ್ಕಿದ್ದಾರೆ ಅಂತ ಹೇಳಿ. ಇಲ್ಲ ಆಗಲ್ಲ ಅಂತ ಹೇಳಿ ಹೋದ್ರು. ಬಟ್ ಆಮೇಲೆ ಕೊನೆಗೆ ಪ್ಲೇ ಮಾಡಿದ್ರು, ಎಲ್ರಿಗೂ ಮಾತಾಡಿ ಹೇಳ್ದ, ಅಳ್ತಾನೇ ಇದ್ರು ಅವರು. ಎಲ್ಲರೂ ಬೇಜಾರು ಮಾಡ್ಕೋತಿದ್ರು. ಅದಕ್ಕೆ ಹೇಳಿದೆ, ಇನ್ನು ಎಷ್ಟು 2 weeks, ಇಟ್ ವಾಸ್ ವೆರಿ ಕ್ಲೋಸ್. ಫಿನಾಲೆಗೆ ನಾನು ಬರುವಾಗ ತುಂಬ ಹತ್ತಿರದಲ್ಲಿದ್ದೆ. ಎಕ್ಸ್ಟೆಂಡ್ ಆಮೇಲೆ ನಮಗೆ ಗೊತ್ತಾಗಿದೆ, ಅಲ್ಲಿ ಅವಾಗ ಗೊತ್ತಿರಲಿಲ್ಲ ಅಲ್ಲ. ಸೊ ತುಂಬ ಹತ್ತಿರದಲ್ಲಿದ್ದೀರಿ, ಒಂದೇ ವಾರ ಆಟ ಆಡಿದ್ರೆ ಮುಗೀತು, ಫಿನಾಲೆ ಬಂದುಬಿಡತ್ತೆ, ಹೊರಗೆ ಬಂದಮೇಲೆ ಖಂಡಿತ ಸಿಗೋಣ ಅಂತೆಲ್ಲ ಹೇಳಿ ಸಮಾಧಾನ ಎಷ್ಟು ಮಾಡ್ತಿದ್ರು. ಅವ್ರಿಗೆ ನೀವಿರಬೇಕಿತ್ತು ಅಂತ ಅನಿಸ್ತಿತ್ತು. ಬಟ್ ಅದೇ ಒಂದು ಖುಷಿ ಕೊಡ್ತು ನನಗೆ. ಐ ಆಮ್ ಅ ಕಂಟೆಸ್ಟೆಂಟ್, ಆದರೂ ಕೂಡ ನೀವಿರಬೇಕಿತ್ತು ಮೇಡಮ್, ಯಾಕೆಂದರೆ ಇಟ್ಸ್ ಅ ಕಾಂಪಿಟೇಷನ್ ಅಲ್ಲ, ಅದರಲ್ಲಿ ನೀವಿರಬೇಕಿತ್ತು ಅಂತ ಹೇಳಿದಾಗ ತುಂಬ ಖುಷಿ ಆಯಿತು ನನಗೆ. ಸಮಾಧಾನ ಮಾಡಿದೆ. ಆಮೇಲೆ ಲಾಸ್ಟ್ಗೆ ಪ್ಲೇ ಮಾಡಿದ್ರು, ಆಮೇಲೆ ಎಲ್ಲ ಫೋಟೋ ತಗೊಂಡು ಬಂದ್ವಿ. ಹೌದು ಮೇಡಮ್, ನೀವು ಇದ್ದಾಗ ಅಲ್ಲಿ ಮನೇಲಿದ್ದಾಗ ಅಷ್ಟೇ ಎನರ್ಜೆಟಿಕ್ ಆಗಿ ಇದ್ರಿ, ಎಲ್ರಿಗೂ ಆತ್ಮವಿಶ್ವಾಸ ಕೂಡ ತುಂಬ್ತಾ ಇದ್ರಿ ನೀವು, ನಮ್ಗೆ ಅನಿಸ್ತಾ ಇತ್ತು ನೋಡುವಾಗ. ಇನ್ನು ನೆಕ್ಸ್ಟ್ ವೀಕ್ ಯಾರು ಬರ್ಬೋದು ಮ್ಯಾಮ್ ಮನೆಯಿಂದ? ಯಾರು ನಾಮಿನೇಟ್? ತುಕಾಲಿ ಎಲ್ಲರೂ ಆಗಿದ್ದಾರೆ ಅನ್ಸುತ್ತಲ್ಲ, ಎಲ್ಲರೂ ಆಗಿದ್ದಾರೆ. ಸೊ ಪ್ರಾಬ್ಲಿ ನಮ್ರತಾ ಆಗ್ಬಹುದೇನೋ, ಏಕೆಂದರೆ ತುಕಾಲಿ ಸಂತೋಷ್ ಅವರು ಮತ್ತು ನಮ್ರತಾ ಜಾಸ್ತಿ ನಾಮಿನೇಟ್ ಆಗಿರಲಿಲ್ಲ. ಅವರಿಬ್ಬರು ಬಹಳ ವೀಕ್ಸಿಂದ, ಅವ್ರು 5 to 6 weeks
ಅವರು ಸೇಫಲ್ಲೇ ಇದ್ದರು. ಸೊ ಪ್ರಾಬಬ್ಲಿ ಅವರಿಬ್ಬರಲ್ಲಿ ಯಾರಾದರೂ ಒಬ್ರು ಅಂತ ಅನ್ಕೋತೀನಿ ನಾನು, ನಮ್ರತಾ ಅಥವಾ ತುಕಾಲಿ ಅವರು. ಯಾಕೆಂದರೆ ನಾಮಿನೇಷನ್ಸ್ಗೆ ಬಂದಾಗಲೇ ನಮಗೆ ಗೊತ್ತಾಗೋದು ಸೇವ್ ಆಗ್ತಾರಾ ಇಲ್ವಾ, ಏನು ಬಾಟಮ್ ಲೈನಲ್ಲಿದ್ದಾರಾ ಏನು ಅಂತ ಗೊತ್ತಾಗೋದು. ಸೊ ಅವರಿಬ್ಬರು ಬಂದೇ ಇಲ್ವಲ್ಲ, ಸೊ ಪ್ರಾಬ್ಲಿ ಅವರಿಬ್ಬರಲ್ಲಿ ಯಾರಾದರೂ ಒಬ್ರೇನೋ ಅಂತ ಅನಿಸ್ತಾ ಇದೆ. ಓಕೆ, ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಮ್ಯಾಮ್? ಇವಾಗ ಏನಾಗಿದೆ, ನಾನು ಹೊರಗೆ ಬಂದಮೇಲೆ ಎಪಿಸೋಡ್ಸ್ ನೋಡ್ತಿದ್ದೀನಲ್ಲ, ಒಂದ್ಸಲ ಹಿಂಗಿದೆ ಒಂದ್ಸಲ ಹಿಂಗಿದೆ. ಒಬ್ರು ಈ ವಾರ ಸಖತ್ತಾಗಿ ಆಡಿದ್ರು ಇವರು ಅಂತ ಅನ್ಕೊಳ್ಳೋ ಅಷ್ಟರಲ್ಲಿ ನೆಕ್ಸ್ಟ್ ವೀಕಲ್ಲಿ ಸ್ವಲ್ಪ ಡೌನ್ ಆಗಿರ್ತಾರೆ, ನೆಕ್ಸ್ಟ್ ವೀಕಲ್ಲಿ ಇನ್ನು ಸ್ವಲ್ಪ ಚೆನ್ನಾಗಿ ಆಡ್ತಿರ್ತಾರೆ. ಸೊ ಕಾಂಪಿಟೇಷನ್ ಟಫ್ ಇದೆ ಈಗ ಯೋಚನೆ ಮಾಡಿದ್ರೆ. ಬಟ್ ಸ್ಟಿಲ್ ನನಗೆ ಕಾರ್ತಿಕ್ಗೆ ಒಳ್ಳೆ ಬಾಂಡ್ ಇರೋದ್ರಿಂದ ನನಗೆ ನನ್ನ ತಮ್ಮಯ್ಯ ಬರಲಿ ಅಂತ ಆಸೆ ಇದೆ. ಅಂದ್ರೆ 5 ಜನರ ಹೆಸರು ಹೇಳೋದಾದ್ರೆ ಫೈನಲ್ ಫೈನಲ್ 5 ಅನ್ನೋದಾದ್ರೆ ಕಾರ್ತಿಕ್, ಸಂಗೀತ, ವಿನಯ್, ಪ್ರತಾಪ್. ಲಾಸ್ಟಲ್ಲಿ ನನಗೆ ಸ್ವಲ್ಪ ಕನ್ಫ್ಯೂಷನ್, ಲೈಕ್ ವರ್ತೂರ್ ಅವರು ಇದ್ದಾರೆ, ತನಿಷಾ ಅವರು ಇದ್ದಾರೆ. ಸೊ ಅವರಿಬ್ಬರಲ್ಲಿ ಯಾರಾದರೂ ಅಂತ ಅನ್ಸುತ್ತೆ. ಓಕೆ, ನೈಸ್ ಮ್ಯಾಮ್. ಇನ್ನು ಕೊನೆಯದಾಗಿ ನೀವು ನೆಕ್ಸ್ಟ್ ನಿಮ್ಮ ಪ್ರಾಜೆಕ್ಟ್ ಹೌದು ಅವಕಾಶ ಕರೆಕ್ಟ್ ಬಂದಿದೆ, ಪ್ರಾಜೆಕ್ಟ್ಸ್ ಒಂದಷ್ಟು ಆಫರ್ಸ್ ಇದೆ. ಬಟ್ ಪರ್ಟಿಕ್ಯುಲರ್ ಅಬೌಟ್ ದ ಕ್ಯಾರೆಕ್ಟರ್ ಆಗಿರೋದ್ರಿಂದ ಡಿಸ್ಕಷನ್ಸ್ ನಡೀತಾ ಇದೆ. ಒಂದು ಒಳ್ಳೆ ಕ್ಯಾರೆಕ್ಟರ್ ಮೂಲಕ ಈ ಹಿಂದೆ ಕೊಟ್ಟಂಥ ಒಂದು ಒಳ್ಳೆಯ ಏನಂತಾರೆ ಒಂದು ಸ್ಟ್ರಾಂಗ್ ವಿಮೆನ್ ಕ್ಯಾರೆಕ್ಟರ್ ಥರನೇ ಈ ಸಲನೂ ಮಾಡಬೇಕು ಅಂತ ಆಸೆ ಇದೆ. ಆ ಥರ ಸ್ಕ್ರಿಪ್ಟ್ ಬರಲಿ ಅಂತ ನಾನು ವೆಯ್ಟ್ ಮಾಡ್ತಿದ್ದೀನಿ. ಒಂದಷ್ಟು ಡಿಸ್ಕಷನ್ಸ್ ನಡೀತಾ ಇದೆ. ಸೊ ಆದಷ್ಟು ಬೇಗ ಬರ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ಈ ಸಂಜೆ ಜೊತೆ ಮಾತಾಡಿದ್ದೀರಾ, ನಿಮ್ಮ ಅಷ್ಟು ಅನುಭವಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಬಿಗ್ ಬಾಸ್ ಇಂದ ಔಟ್ ಆಗಿ ಬಂದಿರುವಂತಹ ಸಿರಿ ಮೇಡಮ್ ಅವರು ನಮ್ಮ ಜೊತೆ ಬಿಗ್ ಬಾಸ್ ಅನುಭವಗಳನ್ನು ಬಿಚ್ಚಿಟ್ರು, ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ರು. ಅವರ ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಈ ಸಂಜೆ ನ್ಯೂಸ್.